ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ದೋಸೆ ಮತ್ತು ಇಡ್ಲಿಗೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸಿದ್ದೆ. ಸೊ ಅದನ್ನು ಹಾಗೆ ರುಬ್ಬೋದು ಕೂಡ ತೋರಿಸಿದ್ದೆ. ಇದು ರುಬ್ಬಿಟ್ಕೊಂಡಿರೋದು ಓವರ್ ನೈಟ್ ಫರ್ಮೆಂಟೇಷನ್ ಆಗಿರುವಂಥ ಬಟರ್ ಇದು. ಸೊ ಯಾವ ಥರ ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ನಾನು ತೋರಿಸಿರೋಂತಂದರೆ ಅನ್ನ ಕೂಡ ನಾನು ರುಬ್ಕೊಂಡಿದ್ದೀನಿ. ಅನ್ನ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ. ಕೆಲವೊಬ್ರು ಹೇಳ್ತಾರೆ ಅನ್ನ ಹಾಕಿದ್ರೆ ಹುಳಿ ಬರುತ್ತೆ ಅಂತ. ನನಗೇನು ಆ ಥರ ಫೀಲ್ ಆಗಿಲ್ಲ. ನಾನು ಫ್ರಿಡ್ಜ್ ಕೂಡ ಇಲ್ಲ. ಅದನ್ನ ಔಟ್‌ಸೈಡೇ ಇಟ್ಕೊಳ್ಳೋದು, ಫ್ರಿಡ್ಜ್ ಇಲ್ಲ. ಬಟ್ ಹುಳಿ ಅಂತ ನನಗೇನು ಅನ್ಸಲ್ಲ. ಜಾಸ್ತಿ ಏನು ಅನ್ನ ಹಾಕಲ್ಲ ನಾನು. ಸೊ ನೋಡ್ಬಿಟ್ಟು ಒಂದು ಆವರೇಜ್ ಅಷ್ಟು ಹಾಕ್ತೀನಿ. ಸೊ ಇಡ್ಲಿ ಮತ್ತೆ ದೋಸೆ ಹಿಟ್ಟು ಎರಡಕ್ಕೂ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಜವಳಿಕಾಯಿ ಪಲ್ಯ ಕೂಡ ಮಾಡ್ತಾ ಇದ್ದೀನಿ ದೋಸೆಗೆ. ಇಡ್ಲಿಗೆ ಆಲ್ರೆಡಿ ಟೊಮೆಟೊ ಸಾಂಬಾರ್ ಮಾಡಿದ್ದೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಈಗ ಜವಳಿಕಾಯಿ ಪಲ್ಯ ಬಂದ್ಬಿಟ್ಟು ಒಂದು 300 ಗ್ರಾಮ್, 350 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ನಾನು. ಜವಳಿಕಾಯಿ, ಎಳೆ ಜವಳಿಕಾಯಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಚಿಕ್ಕದಾಗೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋದು. ಸೊ ಇದಕ್ಕೆ ಈರುಳ್ಳಿ, ಟೊಮೆಟೊ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊ ಒಬ್ಬೊಬ್ರು ಫ್ರೈ ಮಾಡ್ಬಿಟ್ಟು ಮಾಡ್ಕೊಳ್ತಾರೆ. ಹಾಗೇನೂ ಕೂಡ ಮಾಡ್ತಾರೆ. ಹಾಗೆ ಕೂಡ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ತರಕಾರಿ ಪಲ್ಯಗಳಿಗೆ ನಾನು ಹಾಕುವಂಥ ಪೌಡರು ಮಿಕ್ಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಕುರ್ಷಣಿ ಕಾಳು, ಶೇಂಗಾ ಮತ್ತು ಕಡಲೆ ಇವನ್ನೆಲ್ಲವನ್ನೂ ಹುರ್ಕೊಂಡು, ಕಡಲೆನ ಹುರ್ಕೊಳ್ಳೋದು ಬೇಡ. ಶೇಂಗಾ ಮಾತ್ರ. ಶೇಂಗಾ ಮತ್ತು ಕುರ್ಷಣಿ ಕಾಳು ಎರಡನ್ನೂ ಹುರ್ಕೊಂಡು ಕಡಲೆನೂ ಕೂಡ ಮಿಕ್ಸ್ ಮಾಡ್ಕೊಂಡು ಜೊತೆಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲ ಪಲ್ಯಗೂ ಕೂಡ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರೆಲ್ಲ ಆ ಥರ ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು, ಹಸಿ ಹಸಿ ಥರ ಇರಬಾರ್ದು. ಕುರ್ಷಣಿ ಕಾಳು ಅಷ್ಟೇ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಓವರ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸೀದೋಗ್ಬಿಡೋ ಥರ ಆಗಿರುತ್ತೆ. ಬಿಸಿ ಮಾಡಿಕೊಂಡೇ ನೀವು ಇದು ಮಾಡಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಮಿಕ್ಸ್ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ತುಂಬ ನೈಸಾಗಿ ಹಾಕ್ಬೇಕಂತ ಏನಿಲ್ಲ. ಆವರೇಜಾಗಿ ಹಾಕೊಂಡ್ರು ಪರವಾಗಿಲ್ಲ. ಸೊ ಇದೆಲ್ಲದನ್ನು ಕೂಡ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಈ ಥರ ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದ್ಮೇಲೆನೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಪಲ್ಯಗೆ. ಸೊ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು, ಒಗ್ಗರಣೆ ಹಾಕೊಂಡು ಹಾಗೆ ಡೈರೆಕ್ಟು. ಸೊ ಇದಕ್ಕೆ ಒಂದು 4ರಿಂದ 5 ಟೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ, ಬೆಂದಮೇಲೆ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತಲ್ವ, ಅದಾದಮೇಲೆ ಜವಳಿಕಾಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು 2 ನಿಮಿಷ ಹಾಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಪೌಡರ್ ಏನು ಪುಡಿ ಮಾಡ್ಕೊಂಡಿದ್ರಲ್ವ, ಆ ಪೌಡರು, ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು ಹಾಕ್ಕೊಂಡ್ರೆ ಆಗೋಯ್ತು. ಸೊ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು. 2ರಿಂದ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಹಾಕ್ಕೊಂಡು ಹುಣಸೆ ಹುಳಿ ಬೇಕಂದ್ರೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಕಾಯಿ ಕೂಡ ಹಾಕ್ತೀವಿ. ಕಾಯಿ ಇಲ್ದೇನೆ ತುಂಬ ಜನ ಮಾಡ್ತಾರೆ. ಸೊ ಕಾಯಿ ಇದ್ರೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರೆಲ್ಲ ಆ ಥರ ಮಾಡಿಲ್ಲ ಅಂದರೆ ಅವರು ಆ ಥರನೂ ಕೂಡ ಟ್ರೈ ಮಾಡಿ ನೋಡಿ. ಕೆಲವೊಂದು ಕಡೆ ಕಾಯಿ, ತೆಂಗಿನ ಮರ ಬೆಳೆದೇ ಇರೋರು ಇರ್ತಾರೆ. ಆ ಥರನ ಅವರು ಕೂಡ ಯೂಸ್ ಮಾಡಲ್ಲ ಜಾಸ್ತಿ. ಸೊ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ಮಿಕ್ಸ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನು ಅಥವಾ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಶೇಂಗಾ ಫ್ಲೇವರು, ಕುರ್ಷಣಿಕಾಳು ಫ್ಲೇವರು ಏನೋ ಒಂಥರ ಸ್ಮೆಲ್ಲು ಕೂಡ ಚೇಂಜ್ ಆಗುತ್ತೆ. ಅದು ಹಾಕಿ ನೋಡಿ. ಟೇಸ್ಟ್ ಮತ್ತು ಸ್ಮೆಲ್ ಎರಡೂ ಕೂಡ ಚೇಂಜ್ ಆಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಪಲ್ಯಗೂ ಕೂಡ ಕಲ್ಲುಪ್ಪೇ ಯೂಸ್ ಮಾಡೋದು. ಹಾಗೆ ಡೈರೆಕ್ಟ್ ಯೂಸ್ ಮಾಡೋವಂಥದ್ದಾದರೆ ಪುಡಿ ಉಪ್ಪನ್ನು ಯೂಸ್ ಮಾಡ್ಕೊಳ್ತೀನಿ. ಸಾಂಬಾರು ಪುಡಿ, ಖಾರ ಪುಡಿ ಎಲ್ಲ ಕೂಡ ಹೋಮ್ ಮೇಡು. ಎರಡೂ ಕೂಡ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳಲ್ಲ ನೀರು. ತುಂಬ ಡ್ರೈ ಪಲ್ಯನೂ ಕೂಡ ಮಾಡಲ್ಲ ನಾನು. ಸ್ವಲ್ಪ ರಸ ಇರಬೇಕು, ಆ ಥರ ಮಾಡ್ಕೊಳ್ತೀನಿ. ಸೊ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಅದಾದಮೇಲೆ 2 ವಿಷಲ್ಸ್ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನಂದು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ. ಸ್ವಲ್ಪ ಕೆಮ್ಮಾಗಿದೆ. ಅದಕ್ಕೋಸ್ಕರ ಕರೆಕ್ಟಾಗಿ ವಾಯ್ಸು ಕೂಡ ಬರ್ತಾ ಇಲ್ಲ. ಸೊ ಸಾರಿ. ಅದಾದಮೇಲೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ನಾನು. ಕಾಯಿ ಚಟ್ನಿ ದೋಸೆಗೆ ಗೊತ್ತಲ್ವಾ. ಸೊ ಕಡಲೆಕಾಯಿ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು, ಕಡಲೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಆಗುತ್ತೆ. ಸೊ ಕಾಯಿ ಚಟ್ನಿ ಮತ್ತು ಜವಳಿಕಾಯಿ ಪಲ್ಯನ ನಾನು ದೋಸೆಗೆ ಮಾಡಿದ್ದೆ. ಸೊ ದೋಸೆ ಚೆನ್ನಾಗಿ ಬರುತ್ತೆ. ಒಂದೇ ಸರಿನೇ ತಿರುಗಿಸಿ, ಉಲ್ಟಾ ತಿರುಗಿಸ್ಬೇಡಿ, ಫಾರ್ವರ್ಡ್ ಡೈರೆಕ್ಷನಲ್ಲೇ ತಿರುಗಿಸ್ಕೊಳ್ಳಿ. 2 ಕಡೆನೂ ಬೇಯಿಸ್ಕೊಳ್ಳಿ. ಒಂದೇ ಕಡೆ ಬೇಯಿಸ್ಕೋಬೇಕು ಅಂದರೆ ಬೇಯಿಸ್ಕೊಂಡು ಆ ಥರನೂ ಕೂಡ ಮಸಾಲೆ ದೋಸೆ ಮಾಡ್ಕೋಬೋದು. ಸೊ ಕಾಯಿ ಚಟ್ನಿ, ಜವಳಿಕಾಯಿ ಪಲ್ಯ, ದೋಸೆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಮಗಳಿಗೆ ಇಡ್ಲಿ ಅಂತ ಇದ್ಲು ಅಂತ ಅವಳಿಗೋಸ್ಕರ ಇಡ್ಲಿ ಮಾಡಿದೆ.
ಸೊ ಇಲ್ಲಿ ಇಡ್ಲಿಗೆ ಪ್ಲೇಟಿಗೆ ಆಯಿಲ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು. ಕವರ್ ಹಾಕಿ ಮಾಡ್ತಾರೆ, ಕಾಟನ್ ಬಟ್ಟೆಲ್ಲೂ ಕೂಡ ಮಾಡ್ತಾರೆ. ಸೊ ನಾನು ಅದೆಲ್ಲ ಏನು ಯೂಸ್ ಮಾಡಲ್ಲ, ಹಾಗೆ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಸೊ ಕಾಟನ್ ಬಟ್ಟೆಯಲ್ಲಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡಿ ತೋರಿಸ್ತೀನಿ. ಅದು ಕೂಡ ಈಸಿಯಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ, ಅಂಟ್ಕೊಳ್ಳಲ್ಲ ಅಂತ ಆ ಥರ ಮಾಡ್ತಾರೆ. ಸೊ ಇದು ಕೂಡ ನಾನು ಹಾಗೆ ಮಾಡ್ತೀನಿ ಆಯಿಲ್ ಹಾಕಿ, ಇದು ಕೂಡ ಏನು ಅಂಟ್ಕೊಳ್ಳಲ್ಲ. ಅಂದ್ರೆ ಹಿಟ್ಟು ಚೆನ್ನಾಗಿದ್ರೆ, ಫರ್ಮೆಂಟೇಷನ್ ಚೆನ್ನಾಗ್ ಆಗಿದ್ರೆ ಸೊ ಅಂಟ್ಕೊಳ್ಳೋದಿಲ್ಲ, ಏನೋದಿಲ್ಲ, ಆರಾಮಾಗಿ ಬರುತ್ತೆ. ನಾನು ಇಡ್ಲಿನ ಒಂದು 15 ನಿಮಿಷ ಬೇಯಿಸ್ಕೊಂತೀನಿ. ಸೊ ಇಲ್ಲಿ ನನ್ನ ಮಕ್ಕಳು ಇಬ್ರು ಕೂಡ ದೋಸೆ ತಿಂತಾ ಇದ್ದಾರೆ. ಚೇರ್ ತಗೊಂಬಂದ್ವಲ್ವಾ ಶಾಪಿಂಗಿಂದ. ನಾನ್ ನೆನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆಫರ್ ಇತ್ತು ಅಂತ. ಅಲ್ಲಿ ಹೋಗಿದ್ವಿ ಶಾಪಿಂಗು. ಅದ್ರದ್ದು ವಿಡಿಯೋ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಾನು. ಅವರಿಬ್ರು ಕೂಡ ಚೇರ್ ಬಿಟ್ಟೇ ಇಳ್ದಿಲ್ಲ. ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಆಟ ಆಡೋದು ಮಾಡ್ತಾ ಇದ್ರು. ಇಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ದೋಸೆ ಅಂದ್ರೆ ತುಂಬಾ ಇಷ್ಟ ನಮ್ಮ ಮಕ್ಕಳಿಗೆ ಇಬ್ರಿಗೂ ಕೂಡ. ಅದಾದ್ಮೇಲೆ ಇಡ್ಲಿ ಕೂಡ ಹಾಕ್ಕೊಟ್ಟೆ. ಇಬ್ರು ಇಡ್ಲಿ ಕೂಡ ತಿಂದ್ರು. ಸೊ ಈಗ 15 ನಿಮಿಷ ಆಯ್ತು, ಬೆಂದಿದೆ ಚೆನ್ನಾಗಿ. ಅದಾದ್ಮೇಲೆ ಒಂದ್ 2 ನಿಮಿಷ ಅದು ತಣ್ಣಗಾಗಕ್ ಬಿಟ್ಬಿಟ್ಟು ಆಮೇಲೆ ತೆಗೀರಿ. ಸೊ ನೋಡಿ, ಏನು ಅಂಟ್ಕೊಂಡಿಲ್ಲ, ಆರಾಮಾಗಿ ನೀಟಾಗಿ ಬರ್ತಾ ಇದೆ. ಎಷ್ಟು ಈಸಿಯಾಗಿ ಬರ್ತಾ ಇದೆ. ಸಾಫ್ಟ್ ಕೂಡ ಇದೆ ಇಡ್ಲಿ ಮಾತ್ರ. ಸೊ ಉದ್ದಿನ ಬೇಳೆ, ಅನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಫ್ಟ್ ಆಗಿ ಬಂದೇ ಬರುತ್ತೆ. ಸೊ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು. ತುಂಬಾ ದಪ್ಪ ಹಾಕ್ಬಾರ್ದು. ಸೊ ನೋಡ್ಬಿಟ್ಟು ಹಾಕೊಳ್ಳಿ. ಹಾಗೆ ಶಾಪಿಂಗ್ ಕೂಡ ಮಾಡಿದ್ವಿ. ತುಂಬಾ ರಶ್ ಇತ್ತು. ಸೊ ಇದೆಲ್ಲ 1 ಕೆಜಿ ಬೇಳೆ ಆಲ್ರೆಡಿ ಇಟ್ಟಿದ್ದಾರೆ ನೋಡಿ. ಇದು ತೊಗರಿ ಬೇಳೆ 1 ಕೆಜಿ 89 ರುಪೀಸ್ ಹಾಕಿದ್ರು. ಬೆಲ್ಲ ಕೂಡ 49 ರೂಪಾಯಿಗೆ 1 ಕೆಜಿ ಹಾಕಿದ್ರು. ಚಾಪೆ ಕೂಡ 69 ರೂಪಾಯಿಗೆ ಒಂದ್ ಹಾಕಿದ್ರು. ಒಂದಕ್ಕೆ ಅಂದ್ರೆ ಇಬ್ರು ಮಲ್ಕೊಳ್ಳೋ ಅಷ್ಟಿತ್ತು ಚಾಪೆ. ಅದು 69 ರೂಪಾಯಿಗೆ ಒಂದೊಂದು ಹಾಕಿದ್ರು. ಹಾಗೆ ಈ ತರ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ ಇಟ್ಕೊಳ್ಳೋ ಅಂತ ಬಾಸ್ಕೆಟ್ ಕೂಡ ಇದ್ದು, ತಗೊಂಡಿಲ್ಲ ನಾನೇನ್ ಅದನ್ನ. ಹಾಗೆ ಹ್ಯಾಂಡ್ ಕರ್ಚೀಫ್ ಕೂಡ 79 ರೂಪಾಯಿಗೆ 5 ಪೀಸಸ್ ಇತ್ತು, ತಗೊಂಡ್ವಿ. ತುಂಬಾ ಚೆನ್ನಾಗಿದೆ, ಮತ್ತೆ ಅಗಲನೂ ಕೂಡ ಇತ್ತು ಹ್ಯಾಂಡ್ ಕರ್ಚೀಫು. ಇವೆಲ್ಲ ಕ್ಲಾತ್ ಕ್ಲಿಪ್ಸ್ ಎಲ್ಲ ಇದ್ವು, ಬಟ್ ಕ್ಲಾತ್ ಕ್ಲಿಪ್ಸ್ ನಮ್ಮನೇಲಿ ಇತ್ತು ಅಂತ ನಾನು ತಗೊಂಡ್ಲಿಲ್ಲ. ಮಗ್ಗು ಕೂಡ 49 ರುಪೀಸ್‌ಗೆ ಹಾಕಿದ್ರು. ತುಂಬಾ ಚೆನ್ನಾಗಿದ್ವು, ಬಟ್ ಮಗ್ ನಾನೇನ್ ಜಾಸ್ತಿ ಯೂಸ್ ಮಾಡೋದಿಲ್ಲ, ನಾನು ತಗೊಂಡ್ಲಿಲ್ಲ. ಸೊ ಅದೆಲ್ಲ ಮಗ್ಗಲ್ಲೇ ನಾವೇನ್ ಕಾಫಿ, ಟೀ ಕುಡಿಯೋದಿಲ್ಲ, ಅದಕ್ಕೋಸ್ಕರ ತಗೊಂಡ್ಲಿಲ್ಲ. ಬಟ್ ಕಡಿಮೆ ಪ್ರೈಸ್‌ಗೆ ತಗೋಬೋದಾಗಿತ್ತು. ಬಟ್ ನನಗೆ ತಗೊಂಡ್ಲಿಲ್ಲ. ಆಮೇಲೆ ನೋಡೋಣ ಅಂತೇಳಿ ಬಂದೆ. ಹಾಗೆ ಸ್ಕ್ರಬ್ಬರ್ ಕೂಡ ತಗೊಂಡೆ. 4 ಪೀಸ್‌ಗೆ 20 ರೂಪಾಯಿ ಏನೋ ಹಾಕಿದ್ರು. ನಾನು 2, ಅವಳು 2 ಶೇರ್ ಮಾಡ್ಕೊಳ್ಳೋಣ ಅಂತೇಳಿ 4 ಪೀಸ್ ಸ್ಕ್ರಬ್ಬರ್ ತಗೊಂಡ್ವಿ. ಅದಾದ್ಮೇಲೆ ತುಂಬಾನೇ ಬೇರೆ ಬೇರೆ ಐಟಮ್ಸ್, ತುಂಬಾ ಟಾಯ್ಲೆಟರೀಸ್ ಎಲ್ಲ ಐಟಮ್ಸ್ ತುಂಬಾನೇ ಕಮ್ಮಿ ಇತ್ತು. ನಾವು ತಗೊಂಡ್ಲಿಲ್ಲ ಅಷ್ಟೇ. ಬೇಕಾಗಿರೋಂಥ ಐಟಮ್ ತಗೊಂಡ್ರೆ. ಸಿಲಿಕಾನ್ ಬ್ರಷ್ ಅದು 15 ರೂಪಾಯಿಗೆ ಹಾಕಿದ್ರು, ತಗೊಂಡೆ. ಆಯಿಲ್ ಬ್ರಷು, ಚೇರು 100 ರೂಪೀಸ್ ತಗೊಂಡೆ. ಮಿಕ್ಸ್ಚರ್ 89 ರೂಪಾಯಿ ಹಾಕಿದ್ರು, ಅದನ್ನು ಕೂಡ ತಗೊಂಡೆ. ಈ ಚಾಪಿಂಗ್ ಟೇಬಲ್ ಎಲ್ಲ ಚೆನ್ನಾಗಿತ್ತು, ವೆಜಿಟೇಬಲ್ಸ್ ಚಾಪಿಂಗ್ ಟೇಬಲು. ಬಟ್ ಅವೆಲ್ಲ ನಮ್ಮ ಮನೇಲಿ ಇದೆ, ಎಲ್ಲ ತಗೊಂಡ್ಲಿಲ್ಲ. ಇದು ಮಗ್ಗುಗೊಂದು ಪ್ಲಾಸ್ಟಿಕ್ ಜಗ್ಗು ಅಥವಾ ಮಗ್ ಅಂತ ಹೇಳ್ತಾರಲ್ವಾ, ಅದು ಕೂಡ 2 ರೂಪಾಯಿಗೆ ಒಂದು ಆಫರ್ ಬಿಟ್ಟಿದ್ರು. 2 ರೂಪಾಯಿಗೆ ಒಂದು, ನಾನು 2, ಅವಳು 2 ತಗೊಂಡ್ವಿ. ಇದು 40 ರೂಪೀಸ್‌ಗೆ ಒಂದು ಸ್ಪೂನ್ ಯಾವ್ದಾದ್ರು ತಗೋಬೋದಾಗಿತ್ತು. ಸೊ ನಾವೇನ್ ತಗೊಂಡ್ಲಿಲ್ಲ. ಹಾಗೆ ಇದೆಲ್ಲ ತಗೊಂಬಂದಿನಿ. ವಿವಾಶ್ ಲಿಕ್ವಿಡ್ ಕೂಡ 5 ಲೀಟರ್‌ಗೆ 339 ರೂಪಾಯಿ ಅಷ್ಟೇ ಇದ್ದಿದ್ದು. ಸಕ್ಕರೆ 100 ಗ್ರಾಮ್ ಕೊರಿಯಂಡರ್ ಪೌಡರು, 100 ಗ್ರಾಮ್ ಟರ್ಮರಿಕ್ ಪೌಡರು, ಅದೆಲ್ಲ ಸೇರಿ 69 ರುಪೀಸ್‌ಗೆ ಹಾಕಿದ್ರು. ಹಾಗೆ ಟೊಮೊಟೊ ಕೆಚಪ್ಪು 15 ರೂಪಾಯಿಗೆ ಹಾಕಿದ್ರು. ವಿನೆಗರ್ 10 ರೂಪೀಸ್‌ಗೆ ಹಾಕಿದ್ರು. ವರ್ಮಿಸೆಲ್ಲಿ ತುಂಬಾ ಕಮ್ಮಿ ಪ್ರೈಸಲ್ಲಿ ಇತ್ತು. ಅದೇ ದೀಪದ ಎಣ್ಣೆ, ಅಡ್ಗೆ ಎಣ್ಣೆ ಎಲ್ಲ ಕೂಡ 1 ಲೀಟರ್‌ಗೆ 99 ರೂಪೀಸ್ ಹಾಕಿದ್ರು. ಬಟ್ಟೆ ತೊಳೆಯೋ ಸೋಪು ಕೂಡ ಕಮ್ಮಿ ಇದ್ವು. 6 ಪೀಸಿಗೆ 50 ರೂಪಾಯಿ ಏನೋ ಇತ್ತು. ಗುಂಟೂರು ಒಣಮೆಣಸಿನಕಾಯಿ ಇದು ಬಂದ್ಬಿಟ್ಟು 1 ಕೆಜಿ ತಗೊಂಡಿದ್ದೀನಿ. 1 ಕೆಜಿಗೆ 300 ಸಮಥಿಂಗ್ ಹಾಕಿದ್ದಾರೆ. 323 ಏನೋ ಹಾಕಿದ್ರು. ಸೊ ಚೆನ್ನಾಗಿದೆ, ಖಾರ ಇದೆ ಅಂತ ಹೇಳ್ಬಿಟ್ಟು 1 ಕೆಜಿ ತಗೊಂಡಿದ್ದೀನಿ. ನಾನು ನನ್ನ ತಂಗಿ ಇಬ್ರು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತಗೊಂಡ್ವಿ. ಸೊ ಇಲ್ಲಿ ನೋಡಿ, ಮೆಂತ್ಯ ಬಂದ್ಬಿಟ್ಟು ಹತ್ತತ್ರ ಎಷ್ಟಿದೆ, 915 ಗ್ರಾಮ್ ಇದೆ. ಅಂದ್ರೆ ಹತ್ತತ್ರ 1 ಕೆಜಿ ಅಷ್ಟಿದೆ. ಸೊ ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ 81 ರುಪೀಸ್ ಮಾತ್ರ. 89 ರುಪೀಸು, ಬಟ್ ಅವರು ಬಿಲ್ ಮಾಡಿರೋದು 81 ರುಪೀಸು. ಹೆಸರು ಕಾಳು ಬಂದ್ಬಿಟ್ಟು ಎಷ್ಟು 605 ಗ್ರಾಮ್ ಇದೆ. ಅಂದ್ರೆ ಒಂದು ಅರ್ಧ ಕೆಜಿ ಮೇಲೆ ಇದೆ. ಸೊ ಇದಕ್ಕೆ 57 ರೂಪಾಯಿ. ಉದ್ದಿನ ಕಾಳು ಬಂದ್ಬಿಟ್ಟು 545 ಗ್ರಾಮ್ಗೆ 62 ರೂಪಾಯಿ ಹಾಕಿದ್ದಾರೆ. ಹೆಸರು ಬೇಳೆ ಬಂದ್ಬಿಟ್ಟು 540 ಗ್ರಾಮ್ಗೆ 62 ರೂಪಾಯಿ ಹಾಕಿದ್ದಾರೆ. ಜೀರಿಗೆ ಬಂದ್ಬಿಟ್ಟು 200 ಗ್ರಾಮ್ಗೆ 70 ರೂಪಾಯಿ. ಬೆಲ್ಲ ಬಂದ್ಬಿಟ್ಟು 50 ರೂಪಾಯಿ ಇತ್ತು, 49 ರೂಪಾಯಿ ಇತ್ತು. ನಾನು 2 ಕೆಜಿ ತಗೊಬಂದೆ, 2.5 ಕೆಜಿ ತಗೊಂಡೆ. ನನ್ನ ತಂಗಿ ಕೂಡ 1 ಕೆಜಿ ತಗೊಂಡ್ಲು. ಹಾಗೆ ಶೇಂಗಾ ಅದೆಲ್ಲದು ಕೂಡ ಕಮ್ಮಿ ಇತ್ತು, ಅದು ಕೂಡ ತಗೊಂಡ್ವಿ. ಚಿಲ್ಲಿ ಪೌಡರು 125ಗೆ ಅರ್ಧ ಕೆಜಿ ತಗೊಂಡೆ. ಚಿಲ್ಲಿ ಸಾಸು ತಗೊಂಡೆ ಕೂಡ, ಅದು ಕೂಡ ಕಮ್ಮಿ ಇತ್ತು. ಡಿಟರ್ಜೆಂಟ್ ಪೌಡರು ಅದು ಕೂಡ ಕಮ್ಮಿ ಇತ್ತು. ಪ್ರೈಸಿಗೆ ತಕ್ಕಂತೆ ತುಂಬಾನೇ ಚೆನ್ನಾಗಿತ್ತು. ಆ ಪ್ರೈಸ್ಗೆ ಈ ಕ್ವಾಲಿಟಿ ಬೆಟರು.
ತಗೋಬೋದು, ಆರಾಮಾಗಿ ತಗೋಬೋದು. ತುಂಬಾ ಜನ ಕೂಡ ತಗೊಂಡ್ರು. ಪ್ಲಾಸ್ಟಿಕ್ ಐಟಮ್ ಕೂಡ ತುಂಬಾನೇ ಆಫರ್ ಇತ್ತು. ಆದ್ರೆ ದಿನಸಿ ಐಟಮು ಮತ್ತೆ ಕೆಳಗಡೆ ಏನೆಲ್ಲ ಆಫರ್ಸ್ ಇಟ್ಟಿದ್ರೋ ಅದ್ನ ಮಾತ್ರ ತಗೊಬಂದ್ವಿ. ಸೊ ಇದೆಲ್ಲ ಶಾಪಿಂಗ್‌ದು ತುಂಬಾ ಆಫರ್ಸ್ ಇತ್ತು. ನಾನು ಫಸ್ಟ್ ಟೈಮ್ ಈ ತರ ಆಫರ್ಸ್ ನಾನು ಬೆಂಗಳೂರಿಗೆ ಬಂದಾಗಿಂದ ಸಿಕ್ಕಿದ್ದು. ಸೊ ತಗೊಂಡ್ವಿ. ತುಂಬಾ ಜನ ಕೂಡ ಇದ್ರು. ನನ್ನ ಮಗಳು ಸ್ಕೂಲಿಂದ ಬರೋ ಅಷ್ಟ್ರೊಳಗಡೆ ಎಲ್ಲ ತಗೊಂಡು ನಮ್ಮ ನನ್ನ ತಂಗಿ ಅವ್ರ ಹಸ್ಬೆಂಡು ಕೂಡ ಬಂದಿದ್ರು ಹೆಲ್ಪ್ ಮಾಡಿದ್ರು ನಮ್ಮ ಮಕ್ಕಳನ್ನ ಹಿಡ್ಕೊಳ್ಳೋದಕ್ಕೆ. ಸೊ ಎಲ್ಲ ತಗೊಂಡು ಬಂದು ಊಟ ಮಾಡಿದ್ವಿ. ಸೊ ಯೆಸ್ಟರ್‌ಡೇ ನಾನು ವಿಡಿಯೋ ಹಾಕಕ್ಕಾಗ್ಲಿಲ್ಲ. ಬೇರೆ ಔಟ್‌ಸೈಡ್ ಹೋಗಿದ್ದೆ. ಸಾರಿ ಫಾರ್ ದ ಲೇಟ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.